ಓಂ ಗುರುಭ್ಯೋ ನಮಃ. ಬಂಧುಗಳೇ, ಪ್ರತಿಯೊಬ್ಬ ಮನುಷ್ಯ ಆಸೆ ಪಡ್ತಿರ್ತಾನೆ ಸಾಯುವವರೆಗೂ ಸಂತೋಷದಿಂದ ಬಾಳ್ಬೇಕು ಅಂತ. ನಿಮ್ಗೆ ಗೊತ್ತಿದೆ ಬಂಧುಗಳೇ, ಬರೀ ಬಯಕೆ ಇದ್ರೆ ಸಾಲದು, ಅದಕ್ಕೆ ತಕ್ಕ ಪ್ರಯತ್ನವೂ ಕೂಡ ಇರಬೇಕು ಅಂತ. ಊಟದ ಬಯಕೆ ಇದ್ರೆ ಅಡಿಗೆಯನ್ನ ತಯಾರಿಸಬೇಕಾಗುತ್ತೆ. ಅಡಿಗೆ ತಯಾರಿಸದೆ ಊಟ ಹೇಗೆ ಸಿಗೋಕ್ ಸಾಧ್ಯ? ಅದೇ ರೀತಿಯಾಗಿ ಸಾಯೋವರೆಗೂ ಸಂತೋಷದಿಂದ ಇರಬೇಕು ಅಂದ್ರೆ 3 ಸಂಗತಿಗಳನ್ನ ಸಂಪಾದನೆ ಮಾಡಬೇಕಾಗುತ್ತೆ. ಅವು ಯಾವುವು ಅಂದ್ರೆ, ಮೊದಲನೇದ್ದು ಸತ್ಕರ್ಮ ಸಂಪಾದನೆ. ಅಂದ್ರೆ ಯಾವಾಗಲೂ ಸತ್ಕರ್ಮಗಳನ್ನೇ ಮಾಡುತ್ತಿರಬೇಕು, ಅಂದ್ರೆ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಿರಬೇಕು. ಹಿರಿಯರು ಈಗಾಗಲೇ ಹೇಳಿದ್ದಾರೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ದುಷ್ಕರ್ಮಗಳನ್ನ ಮಾಡಿ, ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡಿ ದುಃಖ ಬೇಡ ಅಂದ್ರೆ ಹೇಗೆ ನಡೆಯುತ್ತೆ? ದುಷ್ಕರ್ಮ ಮಾಡಿದರೆ ದುಃಖ ಅನುಭವಿಸಲೇಬೇಕು. ದುಃಖ ಬೇಡ ಅಂದ್ರೆ ಸತ್ಕರ್ಮದ ದಾರಿಯನ್ನ ಹಿಡಿಬೇಕು. ಎರಡನೇ ಸಂಪಾದನೆ ಯಾವುದು ಅಂದ್ರೆ ಸದ್ಧರ್ಮ. ಅಂದ್ರೆ ಸಂತೋಷ ಬಯಸುವವನು ಸ್ವಧರ್ಮಿಯಾಗಿರಬೇಕೇ ವಿನಃ ಅಧರ್ಮಿಯಾಗಿರಬಾರದು. ಸ್ವಧರ್ಮವೂ ಕೂಡ ಸಂತೋಷದ ಮೂಲವಾಗಿದೆ. ಅದಕ್ಕೆ ಹೇಳಿರುವುದು ಧರ್ಮೋ ರಕ್ಷತಿ ರಕ್ಷಿತಃ. ಅಂದ್ರೆ ನೀವು ಪ್ರತಿಕ್ಷಣ ಧರ್ಮವನ್ನು ಉಳಿಸುವುದಾದರೆ ಧರ್ಮವೂ ಕೂಡ ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತದೆ ಎಂಬುದು ಅದರರ್ಥ. ಆದ ಕಾರಣ ಸಂತೋಷ ಬಯಸುವವರು ಸ್ವಧರ್ಮಿಗಳಾಗಬೇಕೇ ವಿನಃ ಅಧರ್ಮಿಗಳಾಗಬಾರದು. ಮೂರನೆಯದು ಮತ್ತು ಮಹತ್ವದ ಸಂಪಾದನೆ ಯಾವುದು ಅಂತ ನೀವು ಕೇಳಿದ್ರೆ ಅದು ಸದ್ಗುರುವಿನ ಸಂಪಾದನೆ. ಬಂಧುಗಳೇ, ಯಾರ ಹತ್ರ ಸದ್ಗುರುಗಳಿದ್ದಾರೋ ಅವರಿಗೆ ಸಂತೋಷಕ್ಕೆ ಕಡಿಮೆಯೇ ಇಲ್ಲ. ಯಾಕೆ ಅಂದ್ರೆ ನೀವು ಈ ಮಾತನ್ನು ಕೂಡ ಕೇಳಿರಬಹುದು, ಹರ ಮುನಿದರೂ ಗುರು ಕಾಯುವನು ಅನ್ನೋ ಮಾತನ್ನ. ಸದ್ಗುರುವಿನ ಶಕ್ತಿಯೇ ಅಂತಹದ್ದಾಗಿರುತ್ತೆ ಬಂಧುಗಳೇ. ಯಾವನು ಸದ್ಗುರುವಿನ ಕೃಪೆಗೆ ಪಾತ್ರನಾಗಿರುತ್ತಾನೋ ಆತ ಸಾಯುವವರೆಗೂ ನಿಶ್ಚಿಂತೆಯಿಂದ ಬದುಕಿರ್ತಾನೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾರಿಗೆ ಸಾಯುವವರೆಗೂ ಸಂತೋಷ ಬೇಕಾಗಿದೆಯೋ ಅವರು ಖಂಡಿತವಾಗಿ ಈ 3 ಸಂಪಾದನೆಯನ್ನ ತಪ್ಪದೆ ಮಾಡಿ ಸಂತೋಷವನ್ನ ಅನುಭವಿಸಬೇಕು ಎಂಬುದೇ ನನ್ನ ಮಾತಾಗಿದೆ. ಧನ್ಯವಾದಗಳು.